ಧ್ವಜವನ್ನು ಇಳಿಸಿದ್ದಾರೆ. ಯಾವುದು ಭಗವತ್ ಧ್ವಜ ಇಳಿಸಿದ್ದಾರೆ. ಮೊನ್ನೆ ಎಲ್ಲರೂ ಕೂಡ ಪ್ರತಿಭಟನೆ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ರಾಷ್ಟ್ರೀಯ ಧ್ವಜ ನಮ್ಮ ಧ್ವಜ. ಭಾರತ ದೇಶದಲ್ಲಿ ಸರ್ವಧರ್ಮದ ಧ್ವಜ ಭಾರತ ರಾಷ್ಟ್ರೀಯ ಧ್ವಜ. ನಮ್ಮೆಲ್ಲರ ನಮನ ಗೌರವ ಸಕಲವು ರಾಷ್ಟ್ರಧ್ವಜ. ನಾವು ಅವರಿಂದ ಅಲ್ಲ, ಸಂವಿಧಾನದಿಂದ. ಯಾರೋ ಹೇಳೋ ಮಾತುಗಳಲ್ಲ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಅದರ ಅಡಿನಲ್ಲಿ ಈ ದೇಶ ನಡೀತಾ ಇದೆ. ಆ ಜವಾಬ್ದಾರಿಯಲ್ಲಿ ನಾವು ವಾಸ್ತವದಲ್ಲಿ ಕೆರಗೋಡು ಆ ಪರಿಸ್ಥಿತಿ ಇಲ್ಲ ಸರ್. ನೋಡಿ, ಇದು ಪ್ರಚೋದನಾತ್ಮಕವಾದಂಥ ವಿಚಾರ. ಮಂಡ್ಯ ಯಾವತ್ತು ಗಂಡು ಮೆಟ್ಟಿನ ನಾಡು. ಯಾರ್ದೋ ಪ್ರಚೋದನೆಗೊಳಗಾಗಿ ದಿಕ್ಕು ತಪ್ಪುವಂಥ ಜಿಲ್ಲೆ ಆದಂಥವಲ್ಲ. ಅನ್ನ ನೀಡ್ತಕ್ಕಂಥ ರೈತನ ಭೂಮಿಯದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೊಟ್ಟಂತ ಕನ್ನಂಬಾಡಿಯ ನಾಡು. ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆ ಅದು ಮಂಡ್ಯ. ಈ ಕನ್ನಡಿಗರ ಸ್ವಾಭಿಮಾನ, ಭಾರತದ ರಾಷ್ಟ್ರೀಯತೆ ಮೇಳೈಸ್ತಾ ಇರ್ತಕ್ಕಂಥ ಏಕೈಕ ಜಿಲ್ಲೆ ಅದು ಮಂಡ್ಯ. ಈಗ ನಾವು ಅದನ್ನ ನಿಮ್ಮ ವಿಡಿಯೋ ಮುಖಾಂತರ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ನಾವು ಅದನ್ನು ಹೇಳೋದ್ ತರ ಅಲ್ಲ. ಈ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ಜನನೇ ಉತ್ತರ ಕೊಡೋ ದಿನ ಬರ್ತಾ ಇದೆ. ಅದನ್ನ ನಾವು ಕಾದು ನೋಡ್ತಾ ಇದ್ದೀವಿ. ಒಂದು ವಿಚಾರ, ಪ್ರತಿಭಟನೆ ವಿಚಾರಕ್ಕೆ ಸರ್ವರಿಗೂ ಸ್ವತಂತ್ರ ಇದೆ. ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದಂಥ ಹಕ್ಕಿದೆ. ಆ ಹಕ್ಕಿನಂತೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ತನ್ನ ಜವಾಬ್ದಾರಿನ ನೋಡ್ತದೆ. ಸಂವಿಧಾನ ತನ್ನ ದಿಕ್ಕನ್ನ ನಮ್ಮೆಲ್ರಿಗೂ ನೀಡಿರೋದ್ರಿಂದ ಆ ದಿಕ್ಕಲ್ಲೇ ನಾವು ಬದುಕಬೇಕು. ನೀವು 100 ಪ್ರಶ್ನೆ ಕೇಳಿದ್ರು ನಮ್ಮ ಹತ್ರ ಕೊಂಕು ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾರತೀಯರು. ಉತ್ತರ ಅಂತ ಅನ್ನೋದಲ್ಲ, ಐ ಡೋಂಟ್ ಮೈಂಡ್. ಮೀಡಿಯಾ ಈಸ್ ಸಪೋರ್ಟಿಂಗ್ ದಿ ನ್ಯಾಷನಲ್ ಫ್ಲಾಗ್ ಆರ್ ವಾಟ್? Are you supporting the national flag or what? I want the answer from you people. Please respect the national flag first. No, not necessary. So your question should not be against the national flag. ಹೇಳಪ್ಪ, ಹೇಳ್ರಪ್ಪ ಇಲ್ಲಿ. ನೀವು ಹೇಳಿ, ಒಬ್ಬ ಮಾತಾಡ್ತೀರಾ ಒಂದ್ಸಾರಿ, ಒಬ್ರು ಒಂದ್ಸಾರಿ. ಯಾರು ಉತ್ತರ ಕೊಡ್ಬೇಕು? ಯಾರಾದ್ರೂ ಒಬ್ರು ಮಾತಾಡಿ ಅಂದೆ. ನಾನು ಈಗ ಕೇಳದ್ದು ಯಾಕ ಮಾತಾಡೋದು ಕೇಳ್ರಿ. ಇಲ್ಲಿ ಒಂಚೂರು ನೀವು ಕೇಳದಂತ ಪ್ರಶ್ನೆಗೆ ನನ್ನ ಉತ್ತರ ಅದು. ಯಾಕೆ ಗೊತ್ತಾ? ಬರೀ ನೀವು ಬೇರೆ ಧರ್ಮಜ್ಯೋತ ನನ್ನ ಹಣೆಯಲ್ಲೇನಿದೆ. ಬೆಳಗ್ಗೆ ನಾನು ಪೂಜೆ ಮಾಡಿ ಬಂದಿದ್ದೆ, ನಮ್ಮ ಅಪ್ಪ ಕಲ್ಸಿದ್ದೆ, ನಮ್ಮ ಅಮ್ಮ ಕಲ್ಸಿದ್ದೆ. ನನಗೂ ಧರ್ಮದ ಬಗ್ಗೆ ಗೊತ್ತು. ಯಾರಿಂದ ಹೇಳ್ಸ್ಕೊಂಡು ಧರ್ಮ ಹೇಳ್ಬೇಕಾಗಿಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟು ಯಾವ ಬಾವುಟ ಇಟ್ಕೊಂಡು ನಾವು ಸ್ವತಂತ್ರ ಮಾಡಿದ್ದು. ಇವತ್ತು ಕೂತಿರೋರು ಯಾರ್ಯಾರು 80ರ ದಶಕದಲ್ಲಿ ಪಕ್ಷನೇ ಹುಟ್ಟಿರಲಿಲ್ಲ. ಅವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿದ್ಯಾ? ನನ್ನ ಮಾಧ್ಯಮ ಸ್ನೇಹಿತರು ನಾನು ಕೇಳೋದಿಷ್ಟೇ, ದೇಶನ ಧರ್ಮಾಧಾರಿತವಾಗಿ ಹೊಡೆಯೋದು ಬೇಡ. ನಾವೆಲ್ಲರೂ ಒಂದು. ಭಾರತ ಮಾತೆ ಮಕ್ಕಳು, ರಾಷ್ಟ್ರಧ್ವಜ ಒಂದೇ. ನಮ್ಮೆಲ್ಲರ ಪ್ರಥಮ ಗೌರವ ಅಲ್ಲಿ. ಇನ್ನುಳಿದು ಆಮೇಲೆ ಮಾತಾಡೋಣ. ರಾಜಕಾರಣ ಅದನ್ನಪ್ಪ. ನೀವ್ ಯಾಕೆ ಈ ಪ್ರಶ್ನೆಯಲ್ಲಿ ಇರೋದು ಒಂದೇ ವಿಚಾರ. ಅಲ್ಲಿ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿರ್ತಕ್ಕಂಥದ್ದು ವಿಚಾರ ವಿವಾದ ಅದಾದ್ಮೇಲೆ ಬಂದಿರೋದು. ಈಗ ನಾವೆಲ್ಲರೂ ಬೇರೆ ವಿಚಾರ, ರಾಜಕಾರಣ ಅಲ್ಲಿ ಬಿಡೋಣ. ರಾಜಕಾರಣ ಬಿಟ್ಟು ಮಾತಾಡೋಣ. ನಾನೊಂದು ಪಕ್ಷಕ್ಕಿರ್ಬೋದು, ಇನ್ನೊಬ್ಬರೊಂದು ಪಕ್ಷಕ್ಕಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ನಾವೆಲ್ಲರೂ ನಮ್ಮನ್ನ ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕ ಮಹಾನ್ ಭಾವ, ಆ ಪುಣ್ಯಾತ್ಮ ನಮ್ಮನ್ನ ಕಾಯ್ತಿದ್ದಾನಲ್ಲ. ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡ್ಬಿಟ್ಟು ಆ ಮೇಲ್ಗಡೆ ಬಾವುಟ ಆರಿಸೋದ್ಕೊಂಡ್ಬಂದ್ರು. ಎಷ್ಟು ಜನ ಪ್ರಾಣ ತೆತ್ತರು. ಯಾವ ಬಾವುಟವನ್ನು ಆರಿಸುತ್ತವನು? ನಮ್ಮಲ್ಲಿ ಭಾವನಾತ್ಮಕವಾದಂತ ವಿಚಾರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಇರ್ಬೇಕು ಹೊರತು ಯಾವುದೋ ಕುಚೋದ್ಯಕ್ಕೆ ನಾವು ಮಾಡೋದು ಬೇಡ. ಯಾರಿಗೆ ಪರ್ಮಿಷನ್ ನೀವು ಕರೆಕ್ಟ್ ಆಗಿ ಯಾರು ರೀಡ್ ಮಾಡ್ತಾ ಇಲ್ಲ. ನಾನು ಐ ಕ್ವಶನ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮೊದಲು ಪಂಚಾಯತಿ ಕೊಟ್ಟಿರ್ತಕ್ಕಂಥದ್ದು ನಿಯಮಾವಳಿ ರೀತಿಯ
ಕ್ರಮ ವಹಿಸಲು ಅನುಮತಿಸಿದೆ ಅಂತ ಹೇಳಿದೆ. ನಿಯಮಾವಳಿನ ಪಾಲಿಸ್ಬೇಕಾದದ್ದು ಯಾರು? ಪರ್ಮಿಷನ್ ತಗೊಂಡವರು. ಏನದು ನಿಯಮಾವಳಿ, ಷರತ್ತು ಏನಿದೆ ಅದನ್ನ ಪಾಲಿಸ್ಬೇಕಾಗುತ್ತೆ. ನೀವು 21ರಿಂದ 26 ತನಕ ಹೆಂಗ್ ಬಿಟ್ಟಿ ಹಾಗಾದ್ರೆ ಅಪ್ಪ ಯಾರಿಗೆ ಗೊತ್ತ್ರಿ? ನಿಮ್ ಮನೆ ಕಳ್ತನ ಹೇಳ್ರಿ, ನಿಮ್ ಮನೆ ಕಳ್ತನ ಆಗುತ್ತೆ. ಕಳ್ತನ ಮಾಡಕ್ಕೆ ಮೊದಲೇ ಕಳ್ಳ ಯಾರು ಅಂತ ಗೊತ್ತಿಲ್ಲ. ವಿಚಾರ ತಿಳ್ಕೊಳ್ಳಿ. ಯಾವಾಗಲೂ ಭಾವನಾತ್ಮಕವಾಗಿ ಹೇಳಿ. ಲ್ಯಾಬ್ಸು ಎಲ್ರದ್ದು ಇದೆ ನೋಡ್ರಿ. ಕುತಂತ್ರ ಮಾಡ್ದೊಂದು ಲ್ಯಾಬ್ಸ್ ಇದೆ, ಆಡಳಿತದಲ್ಲಿ ಇದ್ದೊಂದು ಇದೆ, ಪಂಚಾಯತಿ ಒಂದು ಇದೆ. ಕೇಳಿ ಹೇಳ್ತೀನಿ. ಈಗ ನಾವೆಲ್ಲರೂ ಮುಂದುವರೆದ ಮಾತಾಡೋಣ. ಊರಲ್ಲಿ ಶಾಂತಿ ನಡಿಬೇಕು, ಜಿಲ್ಲೆಯಲ್ಲಿ ಶಾಂತಿ ಇರಬೇಕು, ರಾಷ್ಟ್ರ ಧ್ವಜಕ್ಕೆ ಗೌರವನ ನಾವು ಭಾರತೀಯರಾಗಿ ಪಾಲಿಸೋದು ಶಾಂತಿ ಸಭೆ ಮಾಡಕ್ಕಾಗ್ತದೆ ಮಾಡ್ತೀವಿ. ಸರ್, ಈಗ DK issue is there. We don't want to explain all those things. ಈಗ ಅದನ್ನ ಪೊಲೈಟ್ ಆಗಿ ಹೆಂಗ್ ತಗೊಳ್ಬೇಕು ನಾವು ನೋಡಿದ್ವಿ. ಅದನ್ನ ನಿಮ್ಗೆ ಹೇಳಬೇಕಲ್ಲ ಸರ್. ಸರಿಗೆ ಸಾರಿ, ಆಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈ ವಿಲ್ ಆನ್ಸರ್. ನಾನೊಬ್ಬ ಮಂಡ್ಯದ ಪ್ರಜೆಯಾಗಿ, ಶಾಸಕನಿಗೆ ಮಂಡ್ಯದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರದಲ್ಲಿ ನಾನು ಒಂದೇ ವಾದ. ಸರ್, ಈಗ DK ವಿಚಾರ ಬಂದಾಗಲೂ ಕೂಡ ಏಕತೆಯ ವಿಚಾರವನ್ನ ಮಾತಾಡಬೇಕಿತ್ತು. DK ಸುರೇಶ್ ಅವರು ನಿನ್ನೆ ಮಾತಾಡಿರೋದು ಪ್ರತ್ಯೇಕ ಬಹಳ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ. ಹೌದೌದೌದು, ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ರಿ, ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ? ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮ್ಗೆ. ಈಗ ನಿನಗೆ ಸಂಬಳ ಕೊಡೋಲ್ಲ, ಕೆಲಸ ಮಾಡ್ಬಿಡ್ತೀರಾ? ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟ್ ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ತರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ. ನಮಗೆ ಒಂದೇ ಒಂದು ನಾವು ಕೊಡ್ತಕ್ಕಂಥ ರೆವಿನ್ಯೂ ತಕ್ಕಂಥ ಪಾಲ್ ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನಿಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರು ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ನನ್ನ ನಿಲುವು ಒಂದೇ, ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದಲು ಉಳಿಸಿ ಅಂತ. ಸರ್, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ. ಕೇಳ್ರಿ, ಮೀಡಿಯಾ ದಯವಿಟ್ಟು ರಾಜ್ಯದ ಪರ ಬನ್ನಿ. ನೀವು ಇವತ್ತು ಒಂದು ಮಾತು ನಿಡ್ಕತ್ತೀರಲ್ರಿ, ಇವತ್ತು UKPಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ರಿ ಕೊಟ್ಟವ್ರು? ನಮಗೆ ಕಾವೇರಿಗೆ ಇವಾಗ ನಮ್ಗೆ ಮೇಕೆದಾಟು ಕಟ್ಟಬೇಕು, ಒಪ್ಪಿಗೆ ಕೊಟ್ಟಿದ್ದಾರನ್ರಿ? ಈಗ ಸರ್ ಭಾರತ್ ಜೋಡೋ ಯಾತ್ರೆ ಮಾಡಿದ್ರೆ ಉದ್ದೇಶ ಏನು ಸರ್? ಐ ಆಮ್ ಸಾರಿ ಮೀಡಿಯಾ ಫ್ರೆಂಡ್, ಈಗ ನಾನು ಇಶ್ಯೂ ಬೇಸ್ಡ್ ಮಾತಾಡ್ತೀನಿ. ಇಶ್ಯೂ ಬೇಸ್ಡ್ ಭಾರತ್ ಜೋಡೋ ಯಾತ್ರೆ ಉದ್ದೇಶ ಏನು ಸರಿ? ನಿಮ್ಮೆಲ್ಲರಲ್ಲೂ ಆ ಮನಸ್ಥಿತಿ ಇದೆಯಲ್ಲ, ನಮ್ಮಲ್ಲಿಲ್ಲ ಸರ್. ಸರ್, ಮನಸ್ಥಿತಿನ ನಮ್ಮಲ್ಲಿಲ್ಲ ಸರ್, ನಮ್ಮಲ್ಲಿಲ್ಲ. ಕಾಂಗ್ರೆಸ್ ಈ ದೇಶಕ್ಕೆ ಸುಳ್ಳ ಸ್ವಾತಂತ್ರ್ಯ ತಂದು ಸುಳ್ಳ ಏನ್ ಇವ್ರು ಮಾಡಿದಾರ? 1.5 ಲಕ್ಷ ಕೊಟ್ಟಿದ್ರಿ, 1.5 ಲಕ್ಷ ಕೋಟಿ ಸಾಲ ಮಾಡಿರೋದು ಯಾರ ತಲೆ ಮೇಲೆ ಬಿದ್ದಿದೆ? ಬರೀ 55 ಲಕ್ಷ ಇತ್ತು ಸಾಲ ಇವ್ರು ಬರೋದಕ್ಕೂ ಮೊದ್ಲೇ. ಯಾರು ಪ್ರತ್ಯೇಕ ರಾಷ್ಟ್ರ ಕೇಳಿದ್ದೆ ಹೊಡಿತಾ ಇರ್ತಕ್ಕಂಥ ನಿಮ್ಮ ಮಾತು ಕೇಳಿ. ಟಾಕ್ ಒನ್ ಅಟ್ ಎ ಟೈಮ್ ನಾನು ಉತ್ತರ ಕೊಡ್ತೀನಿ. ಸಂಜೆ ತನಕ ಬೇಕಾದ್ರೆ ಉತ್ತರ ಕೊಡ್ತೀನಿ. ಒಬ್ರು ಒಂದೊಂದ್ಸರಿ ಕೇಳಿ. ಯಾವ್ದು ಪ್ರತ್ಯೇಕ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿಲ್ಲ, ಹೇಳ್ರಿ ಸ್ವಲ್ಪ. ಯಾವ್ದ್ರಿ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಇಂಟರ್ಪ್ರಿಟ್ ಮಾಡಬೇಡಿ ನೀವು. ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ DK ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂತ ಏಕೈಕ ಗಂಡು ಮಗ ಅಂತ. ನನ್ನ ರಾಜ್ಯಕ್ಕೆ ಹಕ್ಕು ಕೇಳ್ತಾ ಇದಾರೆ, ನನ್ನ ರಾಜ್ಯದ ಪಾಲ್ ಕೇಳ್ತಾ ಇದ್ದಾನೆ. 28 ಜನದಲ್ಲಿ ಒಬ್ಬನೇ ಒಬ್ಬ ಮಾತಾಡಿರ್ತಕ್ಕಂಥವ್ರು, ಅವನು ಗಂಡು ಮಗನೇ. ಭಾವನಾತ್ಮಕ ಈಗ ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ ಭಾವನಾತ್ಮಕವಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ನೋವು ಪ್ರಚೋದನಾತ್ಮಕವಾಗಿ ಮಾತು ಬಂದಿರ್ಬೋದು. ಆ ಗಂಧಾಕ್ಷಣಕ್ಕೆ ಅದನ್ನು ಹೇಳ್ರಿ. ಆದ್ರೆ ವಸ್ತುಸ್ಥಿತಿನ ಯಾಕೆ ಮಾತಾಡ್ತಿಲ್ಲ ನೀವು? ಒಂದು ಪದನ ಹಿಡ್ಕೊತಾ ಇದ್ರಲ್ಲ,
ಈ ರಾಜ್ಯಕ್ಕಾಗಿರೋ ಅನ್ಯಾಯನ, ಬಿಜೆಪಿ ಮಾಡಿರ್ತಕ್ಕಂಥ ಮೋಸನ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯನ ಕಡಾಖಂಡಿತವಾಗಿ ನೀವು ಖಂಡಿಸ್ಬೇಕು, ನಾನು ಖಂಡಿಸ್ಬೇಕು. ನಾವು ಕೆಲಸ ಯಾವಾಗಲೂ ಮಾಡ್ತೀವಿ ಸರ್. ಮಾಡ್ತಾ ಇಲ್ಲ ಯಾರು. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಒಂದೂ ಇಲ್ಲ. ಥ್ಯಾಂಕ್ ಯು. ಪುಟ್ಟರಾಜು ಮತ್ತೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ಇರೋ ವಿರೋಧಿ ಆಗಿದೆ, ಅವರ ಕಾಲದಲ್ಲಿ ಇರೋ ವಿರೋಧಿ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಪಂಥಾವರ ಕೊಡ್ತಾ ಇಲ್ಲ ಸರ್. ನಾನು ಅದನ್ನ ಮುಕ್ತವಾಗಿ ಸ್ವಾಗತಿಸ್ತೀನಿ. ಯಾವ ವೇದಿಕೆಯಲ್ಲಿ ಬರ್ತಾರೋ ಆ ವೇದಿಕೆಯಲ್ಲಿ ಅವರು ಚರ್ಚೆ ಬರಲಿ, ನಾವು ಚರ್ಚೆ ಬರ್ತೀವಿ, ತಯಾರಿ. ಚರ್ಚೆಗೆ ಯಾರು? ನಾನಾ ಅಪ್ಲಿಕೇಶನ್ ಹಾಕಿಲ್ವಲ್ಲ ನಾನು. ನಾನು ಎಲ್ಲಿ ಹೇಳಿದ್ದೀನಿ? ನಾ ಕೇಳುವಿಲ್ಲ, ನಾ ಹೇಳುವಿಲ್ಲ. ತಗೊಳಲ್ವಾ? ತಗೊಳ್ಳೋಂಥ ಪ್ರಶ್ನೆನೇ ಬಂದಿಲ್ವಲ್ಲ ಇಲ್ಲಿ. ನಿಮ್ಗೆ ಅದರ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ಡಿಕ್ಲೇರ್ಡ್ ಲೈಕ್ ದಿಸ್. ಈ ಬೋರ್ಡ್ಗಳ ತರ ಅದನ್ನ ಡಿಕ್ಲೇರ್ ಮಾಡಂಗಿಲ್ಲ. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ಅದು ಸಪರೇಟ್ ಪ್ರೋಸೆಸ್. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್. ಇಟ್ಸ್ ಅ ಸಪರೇಟ್ ಪ್ರೋಸೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.